ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಪ್ರೆಸ್ಟೀಜ್ ಎಂಡೋರಾ ಮಿಕ್ಸಿನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ, ಪ್ರೆಸ್ಟೀಜ್ ಎಂಡೋರಾ 1000 ವಾಟ್ ಮಿಕ್ಸಿ. ಇದು 6 ಜಾರಿಂದು ಅನ್ಬಾಕ್ಸಿಂಗ್ ಮಾಡೋಣ. ನಾನು ಎಲ್ಲ ಪ್ರಾಡಕ್ಟನ್ನು ನಾನು ಪ್ರಿಫರ್ ಮಾಡೋದು ಪ್ರೆಸ್ಟೀಜನ್ನೇ. ಸೊ ಪ್ರೆಸ್ಟೀಜ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮುಂಚೆನೂ ಪ್ರೆಸ್ಟೀಜ್ ಮಿಕ್ಸಿನೇ ಇತ್ತು ನನ್ನ ಹತ್ರ. ಈಗ ನೆಕ್ಸ್ಟು ಇದು ಹೊಸದಾಗಿ ಬಂದಿದೆ ಪ್ರೆಸ್ಟೀಜ್ ಎಂಡೋರಾ ಮಿಕ್ಸಿ ಹೊಸದು ಬಂದಿದೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇದು ಮಿಕ್ಸಿ ತೊಗೊಂಡೆ ನಾನು. ತುಂಬಾ ಚೆನ್ನಾಗಿ ಇದೆ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿಕೊಂಡು ಇಟ್ಟಿರ್ತಾರೆ. ನಿಮಗೆ ಅದರ ಲಿಂಕ್ ಏನಾದರೂ ಬೇಕಾದರೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಶಾಪಲ್ಲೂ ತೊಗೊಂಡಿದ್ದೀನಿ ಇದನ್ನು. ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಇದು ಪ್ರೆಸ್ಟೀಜ್ ಎಂಡೋರಾ 1000 ವಾಟ್ ಅಂತ ಹೇಳಿದ್ರೆ ಸಿಗುತ್ತೆ. ಆಮೇಲೆ 6 ಜಾರಿಂದು ಇದೆ, ಆಮೇಲೆ 4 ಜಾರಿಂದು ಇದೆ, 3 ಜಾರ್ಸ್ದು ಅದು ಇದೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಪ್ರಾಡಕ್ಟು. ಸೊ ಪ್ರೆಸ್ಟೀಜ್ ಎಂಡೋರಾ 1000 ವಾಟಿಂದು. ಆಮೇಲೆ ನನ್ನ ಹತ್ರ ಪ್ರೆಸ್ಟೀಜ್ ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಹಳೇದು ಮಿಕ್ಸಿ ಯೂಸ್ ಮಾಡ್ತಿದ್ದಲ್ಲ, ಸೊ ಅದು ಪ್ರೆಸ್ಟೀಜಿದ್ದೇ ಇತ್ತು. ಸೊ ಪ್ರೆಸ್ಟೀಜ್ ಹಂಚು, ಆಮೇಲೆ ನನಗೆ ತುಂಬ ಇಷ್ಟ ಪ್ರೆಸ್ಟೀಜ್ ಪ್ರಾಡಕ್ಟ್ ಅಂತಂದರೆ. ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಬಾಳಿಕೆ ಬರುತ್ತೆ. ನಮ್ಮಮ್ಮ ಎಲ್ಲ ಯೂಸ್ ಮಾಡ್ತಾ ಇರೋದು ಅದು 5 ವರ್ಷ ಇಲ್ಲ 10 ವರ್ಷ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಅಂತಾರೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಪ್ರೆಸ್ಟೀಜ್ ಪ್ರಾಡಕ್ಟು. ಸೊ ಇದು ನೋಡಿ, ಇಲ್ಲಿ ಒಂದು ಕಪ್ಪು ಮತ್ತು ಆಮೇಲೆ ಒಂದು ಸ್ಪೂನ್ ಕೊಟ್ಟಿದ್ದಾರೆ. ಇದು ಹಿಟ್ಟು ರುಬ್ಬೋದು. ಆಮೇಲೆ ತರಕಾರಿ ಕಟ್ ಮಾಡೋಕ್ಕೆ ಈ ಥರ ಬ್ಲೇಡೆಂದು ಇದೆ. ಸೊ ಅದನ್ನು ಆದಮೇಲೆ ಮತ್ತು ಈ ಥರ ಕ್ಯಾಪ್ ಮುಚ್ಚಿ ಇಡ್ಬೋದು. ಇದಕ್ಕೆ 1 ಕಪ್ಪು ಆಟ ಹಾಕಿದರೆ, 1 ಕಪ್ ಹಿಟ್ಟು ಹಾಕಿದರೆ ಅರ್ಧ ಕಪ್ಪಷ್ಟು ನೀರು ಹಾಕಬೇಕು. ಅದರಲ್ಲಿ ಹೋಲ್ ಕೊಟ್ಟಿದ್ದಾರೆ ಒಂದು ಗ್ಲಾಸಿಗೆ. ಸೊ ಅದರಷ್ಟು ಸ್ವಲ್ಪ ನೀರು ಹಾಕಿದರೆ ಆಯಿತು. ನೋಡಿ, ತುಂಬಾ ಕ್ವಾಲಿಟಿ ಅಂಕರು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ. ಸೊ ಇದು ಆಟ ನೀಡ್ರು ಚಪಾತಿ ಹಿಟ್ಟು ಥರ ರುಬ್ಕೋಬೋದು. ಆಮೇಲೆ ತರಕಾರಿ ಥರ ಕಟ್ ಮಾಡ್ಕೋಬೋದು. ಬೆಂಡೆಕಾಯಿ, ಈರುಳ್ಳಿ ಈ ಥರ ಎಲ್ಲ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂಕರು. ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮುಂಚೆನೂ ನನ್ನ ಹತ್ರ ಪ್ರೆಸ್ಟೀಜ್ದೇ ಮಿಕ್ಸಿ ಇತ್ತು. ಸೊ ಅದನ್ನು ಕೊಟ್ಟು ನಾವು ಇದು ಪ್ರೆಸ್ಟೀಜ್ನ ತೊಗೊಂಡ್ವಿ. ಪ್ರೆಸ್ಟೀಜ್ ಎಂಡೋರಾ 1000 ವಾಟಿಂದು. ಇದಕ್ಕೆ 6 ಜಾರ್ಸ್ ಬಂದಿದೆ. ಒಂದು ಪುಟ್ಟದು ಜಾರ್ ಬಂದಿದೆ. ನನಗೆ ಅದು ತುಂಬಾ ಇಷ್ಟ ಆಯಿತು. ಸೊ ಆ ಪುಟ್ಟ ಜಾರ್ನ ನೋಡಿನೇ ನಾನು ತೊಗೊಂಡೇನೋ ಅನ್ಬೋದು. ನನಗೆ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದು. ತೊಗೊಂಡೆ. 6 ಜಾರ್ಸ್ ಇದೆ, ಮತ್ತು ಜ್ಯೂಸರ್ ಇದೆ, ಮತ್ತು ಪೌಡ್ರು ಮಾಡೋಕ್ಕೆ. ಆಮೇಲೆ ಇನ್ನೊಂದು ದೊಡ್ಡ ಜಾರ್ ಇದೆ ಹಿಟ್ಟು ರುಬ್ಕೊಳ್ಳೋಕ್ಕೆ. ನೋಡಿ, ಕ್ವಾಲಿಟಿ ಅಂಕರು ತುಂಬಾ ಚೆನ್ನಾಗಿ ಇದೆ. ತುಂಬಾ ಹಾರ್ಡ್ ಆ್ಯಂಡ್ ಫೈಬರದ್ದು ಅನಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಪ್ರೆಸ್ಟೀಜ್ ಪ್ರಾಡಕ್ಟು. ಸೊ ನಾನು ಹಳೇದು ಮಿಕ್ಸಿ ಇತ್ತಲ್ಲ, ಸೊ ಅದನ್ನು ಕೊಟ್ಟು ನಾನು ಇದು ತೊಗೊಂಡೆ. ಅಂದರೆ 30% ಆಫ್ ಆಗುತ್ತೆ ಹಳೆ ಮಿಕ್ಸಿ ಕೊಟ್ಟರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ನೋಡಿ, ಜಾರ್ನು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಈ ಥರ ಲಾಕ್ ಸಿಸ್ಟಮ್ ಇರುತ್ತೆ. ಅದಕ್ಕೆ ಲಾಕ್ ಮಾಡಿದ್ರೆ ಆಯಿತು. ಇದಕ್ಕೆ ದೊಡ್ಡ ಜಾರು, ಆಮೇಲೆ ಜ್ಯೂಸರಿದ್ದು ಜಾರ್ ಇದೆ. ನೋಡಿ, ಇದಕ್ಕೆ ಒಂದು ಹಿಟ್ಟು ರುಬ್ಬೋದು. ಇದು ಅದು ಪೌಡ್ರ್ ಮಾಡೋದು. ಇದು ಆಟ ನೀಡ್ರು. ಇದು ಜ್ಯೂಸರು. ಇದು ಜ್ಯೂಸು, ಇದು ಹಣ್ಣು ಎಲ್ಲ ಇದರಲ್ಲಿ ಹಾಕಿದರೆ ಕೆಳಗಡೆ ಸ್ವಲ್ಪ ಜ್ಯೂಸು ಬಂದು ಕೂತಿರುತ್ತೆ. ಸೊ ನಾವು ಇದರಲ್ಲೇ ಸೋಸ್ಕೋಬೋದು. ಇಲ್ಲಾಂದರೆ ಮತ್ತೆ ನಾವು ಜ್ಯೂಸ್ ಮಾಡಿಕೊಂಡು ಆಮೇಲೆ ಮತ್ತೆ ಸೋಸ್ಕೋಬೇಕಾಗತ್ತೆ. ಈ ಥರದರಲ್ಲಿ ಜ್ಯೂಸ್ ಮಾಡಿಕೊಂಡ್ರೆ ಇದು ಡೈರೆಕ್ಟ್ ಜ್ಯೂಸ್ ಸೋಸಿನೇ ಬಂದುಬಿಡತ್ತೆ ಜಡಿ ಹಿಡ್ಕೊಂಡು. ಇದು ಚಟ್ನಿ ಮಾಡೋಕ್ಕೆ. ನೋಡಿ, ಬಾಯಿನೂ ತುಂಬಾ ಚೆನ್ನಾಗಿ ಲಿಡ್ಡು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಪುಟ್ಟ ಜಾರು. ಚಿಕ್ಕ ಚಿಕ್ಕದು 2 ಮೆಣಸಿನ್ಕಾಯಿ ರುಬ್ಕೊಳ್ಳೋದಿರುತ್ತೆ, ಇಲ್ಲ 2 ಮೆಣಸು ಈ ಥರದಲ್ಲಿ ತುಂಬಾ ನುಣ್ಣಗೆ ಪೌಡ್ರ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ಒಂದ್ಸರಿ ನಾ ರಿವ್ಯೂ ತೋರಿಸ್ತೀನಿ ಇದರದ್ದು, ಯಾವ ಥರ ಬಂದಿದೆ ಪೌಡ್ರು, ಇಲ್ಲ ಏನೋ ಚಟ್ನಿ ಯಾವ ಥರ ಮಾಡಿದ್ರು ತುಂಬ ಚೆನ್ನಾಗಿ, ತುಂಬಾ ಬೇಗನೆ ಪೌಡ್ರಾಗಿ ಬಂದ್ಬಿಡತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಪುಟ್ಟ ಜಾರಲ್ಲಿ ನಾವು ಚಿಕ್ಕ ಚಿಕ್ಕದು ಏನಾದರೂ ಚಟ್ನಿ ಆ ಥರ, ಏಲಕ್ಕಿ ಆಮೇಲೆ ಮೆಣಸು ಪೌಡ್ರು ಈ ಥರ ಮಾಡ್ಕೋಬೋದು ನಾವು. ನೋಡಿ 6 ಜಾರ್ಸ್ ಇದೆ, ತುಂಬಾ ಚೆನ್ನಾಗಿ ಇದೆ. ನೀವು ಪ್ರೆಸ್ಟೀಜ್ ಎಂಡೋರಾ ಮಿಕ್ಸಿನ 1000 ವಾಟಿಂದು ತೊಗೋಬೋದು, ಚೆನ್ನಾಗಿದೆ ನೋಡಿ ಒಂದ್ಸರಿ. ಇದಕ್ಕೆ ದುಡ್ಡು ಬಂದು ಅದೇ 30% ಆಫ್ ಅಂದಲ್ಲ, 10,400 ರೂಪಾಯಿನೋ ಇತ್ತು. ಸೊ ಅದಕ್ಕೆ ನಾವು ಹಳೆ ಮಿಕ್ಸಿನೂ ಕೊಟ್ವಲ್ಲ, ಸೊ ಅದಕ್ಕೋಸ್ಕರ 7,500 ರೂಪಾಯಿನೋ ಕೊಟ್ವಿ ನಾವು. ತುಂಬಾ ಚೆನ್ನಾಗಿದೆ, ಕೊಡ್ಬೋದು ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ನಾನು ಈ ಮಿಕ್ಸಿನ ತೊಗೊಂಡೆ. ಈ ಪುಟ್ಟ ಜಾರ್ನು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಈ ಮಿಕ್ಸಿ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಥ್ಯಾಂಕ್ ಯು.